ನಮಸ್ಕಾರ. ಮಳೆಗಾಲದಲ್ಲಿ ಆಕಾಶದಲ್ಲಿ ದಿಢೀರನೆ ಹೊಳೆದು ಮರೆಯಾಗುವ ಮಿಂಚನ್ನು ನಾವೆಲ್ಲರೂ ನೋಡಿದ್ವಿ ಅಲ್ವಾ? ಆದ್ರೆ ಅದು ಕೇವಲ ಬೆಳಕಿನ ಆಟವಷ್ಟೇ ಅಲ್ಲ. ಪ್ರಕೃತಿಯೇ ನಿರ್ಮಿಸಿದ ಒಂದು ಬೃಹತ್ ಬ್ಯಾಟರಿ ಸಿಡಿದಾಗ ಏನಾಗತ್ತೆ ಅಂತ ಯಾವತ್ತಾದ್ರೂ ಯೋಚಿಸಿದಿರಾ? ಬನ್ನಿ, ಇಂದಿನ ಈ ವಿವರಣೆಯಲ್ಲಿ ಮಿಂಚಿನ ಹಿಂದಿರುವ ಭೌತಶಾಸ್ತ್ರವನ್ನು, ಅಂದ್ರೆ ಅದರ ನಿಖರವಾದ ಸೈನ್ಸನ್ನು ಮತ್ತು ಚಂಡಮಾರುತದ ಮೋಡದೊಳಗೆ ನಡೆಯುವ ವಿದ್ಯುತಾವೇಶಗಳ ವಿಭಜನೆಯನ್ನು ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಈ ಮಿಂಚಿನ ಶಕ್ತಿ ಎಷ್ಟಿರುತ್ತೆ ಅಂತ ಒಮ್ಮೆ ಊಹಿಸಿ. ಭೂಮಿಗೆ ಅಪ್ಪಳಿಸುವ ಕೇವಲ ಒಂದೇ ಒಂದು ಮಿಂಚಿನಲ್ಲಿ ಬರೋಬ್ಬರಿ 1.21 ಗಿಗಾವ್ಯಾಟ್ನಷ್ಟು ಅಗಾಧವಾದ ಕಚ್ಚಾ ವಿದ್ಯುತ್ ಶಕ್ತಿ ಇರುತ್ತೆ. ಅಂದ್ರೆ ಇದನ್ನೇನಾದ್ರೂ ನಾವು ಸಂಗ್ರಹಿಸಿಟ್ಕೊಳ್ಳೋಕ್ ಸಾಧ್ಯವಾದ್ರೆ 1,00,000ಕ್ಕೂ ಹೆಚ್ಚು ಮನೆಗಳಿಗೆ ಇಡೀ ದಿನದ ಮಟ್ಟಿಗೆ ವಿದ್ಯುತ್ ಪೂರೈಕೆ ಮಾಡಬಹುದು. ಕೇವಲ ಕೆಲವು ಮೈಕ್ರೋಸೆಕೆಂಡ್ಗಳಲ್ಲಿ ಸೃಷ್ಟಿಯಾಗುವ ಈ ಶಕ್ತಿ ಮನುಷ್ಯ ನಿರ್ಮಿತ ಯಾವುದೇ ಸಾಮಾನ್ಯ ವಿದ್ಯುತ್ ಮೂಲಗಳಿಗಿಂತ ಎಷ್ಟೋ ಪಟ್ಟು ದೊಡ್ಡದು. ಬರೀ ವಿದ್ಯುತ್ ಮಾತ್ರವಲ್ಲ, ಇಲ್ಲಿ ಉತ್ಪತ್ತಿಯಾಗುವ ಶಾಖ ಕೂಡ ಊಹಿಸಲಾಗದಷ್ಟಿರುತ್ತೆ. ಮಿಂಚು ಹರಿದು ಬರುವ ಆ ಒಂದು ಕ್ಷಣದಲ್ಲಿ ಅದರ ಸುತ್ತಲಿನ ಗಾಳಿಯ ತಾಪಮಾನ ಅಕ್ಷರಶಃ 30,000 ಡಿಗ್ರಿ ಸೆಲ್ಸಿಯಸ್ಗೆ ಏರುತ್ತೆ. ಕೇಳಿದ್ರೆ ಆಶ್ಚರ್ಯ ಆಗ್ಬೋದು, ಆದ್ರೆ ಇದು ನಮ್ಮ ಸೂರ್ಯನ ಮೇಲ್ಮೆಗಿಂತ 5 ಪಟ್ಟು ಹೆಚ್ಚು ಬಿಸಿ. ಒಂದು ಕ್ಷಣದಲ್ಲಿ ಇಷ್ಟು ದೊಡ್ಡ ಮಟ್ಟದ ಉಷ್ಣತೆ ವಾತಾವರಣದಲ್ಲಿ ಸೃಷ್ಟಿಯಾಗುತ್ತೆ ಅನ್ನೋದು ನಿಜಕ್ಕೂ ವಿಸ್ಮಯಕಾರಿ. ಇನ್ನೊಂದು ಆಸಕ್ತಿಕರ ವಿಚಾರ ಏನಪ್ಪಾ ಅಂದ್ರೆ, ಇದೇನೋ ಅಪರೂಪದ ಘಟನೆಯಲ್ಲ. ನಮ್ಮ ಭೂಮಿಯ ಮೇಲೆ ಪ್ರತಿ ವರ್ಷ ಅಂದಾಜು 4.4 ಶತಕೋಟಿಗೂ ಹೆಚ್ಚು ಬಾರಿ ಮಿಂಚು ಅಪ್ಪಳಿಸುತ್ತೆ. ಅಂದ್ರೆ ಸರಾಸರಿಯಾಗಿ ಲೆಕ್ಕ ಹಾಕಿದ್ರೆ ಈ ಕ್ಷಣದಲ್ಲಿ, ಹೌದು, ಪ್ರತಿ ಸೆಕೆಂಡಿಗೆ ಭೂಮಿಯ ಯಾವುದೋ ಒಂದು ಮೂಲೆಯಲ್ಲಿ 100ಕ್ಕೂ ಹೆಚ್ಚು ಮಿಂಚುಗಳು ಹೊಡೆಯುತ್ತಲೇ ಇರುತ್ತವೆ. ಇದೊಂದು ನಿರಂತರವಾಗಿ ನಡೆಯುವ ಬೃಹತ್ ಶಕ್ತಿಯ ಬಿಡುಗಡೆ. ಸರಿ, ಹಾಗಾದ್ರೆ ಚಂಡಮಾರುತದ ಮೋಡದ ಒಳಗೆ ಈ ಬೃಹತ್ ಬ್ಯಾಟರಿಯ ಜನನ ಹೇಗಾಗತ್ತೆ ಅಂತ ಈಗ ನೋಡೋಣ. ಈ ಇಡೀ ಪ್ರಕ್ರಿಯೆ ಶುರುವಾಗೋದು ಬಹಳ ಸರಳವಾಗಿ. ಭೂಮಿಯ ಮೇಲಿನ ನೀರಿನ ಆವಿ ವೇಗವಾಗಿ ವಾತಾವರಣದ ಮೇಲ್ಭಾಗಕ್ಕೆ ಚಲಿಸಲು ಪ್ರಾರಂಭಿಸುತ್ತದೆ. ನಮಗೆಲ್ಲ ಗೊತ್ತಿರುವ ಹಾಗೆ ಮೇಲೆ ಹೋದಂತೆಲ್ಲ ತಾಪಮಾನ ಗಣನೀಯವಾಗಿ ಕುಸಿಯುತ್ತೆ. ಈ ತಂಪಾದ ವಾತಾವರಣದಲ್ಲಿ ಆವಿಯೆಲ್ಲ ಸೇರಿ ದಟ್ಟವಾದ ಚಂಡಮಾರುತದ ಮೋಡಗಳಾಗುತ್ತವೆ. ತಾಪಮಾನ ಶೂನ್ಯಕ್ಕಿಂತ ಕಡಿಮೆಯಾದಾಗ ಮೋಡದ ಒಳಗೆ ಸಣ್ಣ ಸಣ್ಣ ಮಂಜುಗಡ್ಡೆಯ ಹರಳುಗಳು, ಅಂದ್ರೆ ಐಸ್ ಕ್ರಿಸ್ಟಲ್ಗಳು ರೂಪುಗೊಳ್ಳುತ್ತವೆ. ಮಿಂಚು ಸೃಷ್ಟಿಯಾಗಲು ಬೇಕಾದ ಅಸಲಿ ವೇದಿಕೆ ಸಿದ್ಧವಾಗುವುದೇ ಇಲ್ಲಿ. ಈಗ ನಾವು ವಿದ್ಯುದಾವೇಶ ವಿಭಜನೆಯ ಭೌತಶಾಸ್ತ್ರದ ಕಡೆ ಗಮನ ಹರಿಸೋಣ. ಈ ಪ್ರಕ್ರಿಯೆಯು ಒಂದು ಸಾಮಾನ್ಯ ಮೋಡವನ್ನು ಬೃಹತ್ ಬ್ಯಾಟರಿಯನ್ನಾಗಿ ಪರಿವರ್ತಿಸುವ ಅತ್ಯಂತ ನಿರ್ಣಾಯಕ ಘಟ್ಟ. ವಿದ್ಯುತ್ ಆವೇಶ ವಿಭಜನೆ ಅಥವಾ ಚಾರ್ಜ್ ಸೆಪರೇಷನ್ ಅಂದ್ರೆ ಏನು ಗೊತ್ತಾ? ಇದೊಂದು ಭೌತಿಕ ಪ್ರಕ್ರಿಯೆ. ಇಲ್ಲಿ ವಿದ್ಯುತ್ ಆವೇಶಗಳು ಅಂದ್ರೆ ಚಾರ್ಜ್ಗಳು ಬೇರ್ಪಡ್ತವೆ. ಈ ವಿಭಜನೆಯಿಂದಾಗಿ ಮೋಡದ ಒಳಗೆ ಧನಾತ್ಮಕ ಮತ್ತು ಋಣಾತ್ಮಕ ಪ್ರದೇಶಗಳ ನಡುವೆ ಅಗಾಧವಾದ ಶಕ್ತಿಯ ಸಂಭಾವ್ಯ ವ್ಯತ್ಯಾಸ ಅಥವಾ ಪೊಟೆನ್ಷಿಯಲ್ ಡಿಫರೆನ್ಸ್ ಸೃಷ್ಟಿಯಾಗುತ್ತೆ. ಒಂದು ಸಾಮಾನ್ಯ ಮೋಡಕ್ಕೆ ವಿನಾಶಕಾರಿ ಶಕ್ತಿಯನ್ನು ಒದಗಿಸುವ ನಿಖರವಾದ ವೈಜ್ಞಾನಿಕ ಕಾರ್ಯವಿಧಾನವೇ ಇದು. ಇದರ ಒಳಗಿನ ಸೈನ್ಸನ್ನು ಹಂತ ಹಂತವಾಗಿ ಬಿಡಿಸಿ ನೋಡೋಣ. ಮೊದಲನೇದಾಗಿ, ಮೋಡದ ಒಳಗೆ ಮೇಲ್ಮುಖ ಮತ್ತು ಕೆಳಮುಖವಾಗಿ ಬೀಸುವ ಗಾಳಿ ತೀವ್ರವಾದ ಪ್ರಕ್ಷುಬ್ಧತೆಯನ್ನು ಅಂದ್ರೆ ಟರ್ಬ್ಯುಲೆನ್ಸ್ ಅನ್ನು ಸೃಷ್ಟಿಸುತ್ತದೆ. ಇದರಿಂದ ಆಗಲೇ ಹೇಳಿದ ಮಂಜುಗಡ್ಡೆಯ ಹರಳುಗಳು ಮತ್ತು ನೀರಿನ ಹನಿಗಳು ಒಂದಕ್ಕೊಂದು ಭಯಂಕರ ವೇಗದಲ್ಲಿ ಡಿಕ್ಕಿ ಹೊಡೆಯುತ್ತವೆ. ಈ ಘರ್ಷಣೆಯಿಂದ ಕಣಗಳಿಂದ ಎಲೆಕ್ಟ್ರಾನ್ಗಳು ಕಿತ್ತುಬರುತ್ತವೆ. ಪರಿಣಾಮ ಏನಾಗುತ್ತೆ ಅಂದ್ರೆ, ಹಗುರವಾದ ಧನಾತ್ಮಕ ಪ್ರೋಟಾನ್ಗಳು ಮೋಡದ ಮೇಲ್ಭಾಗಕ್ಕೆ ಚಲಿಸಿದರೆ, ಭಾರವಾದ ಋಣಾತ್ಮಕ ಎಲೆಕ್ಟ್ರಾನ್ಗಳು ಮೋಡದ ಕೆಳಭಾಗದಲ್ಲಿ ಶೇಖರಣೆಗೊಳ್ಳುತ್ತವೆ. ಮೋಡದ ಒಳಗೆ ನಡೆಯುವ ಈ ಭೌಗೋಳಿಕ ವಿಭಜನೆಯೇ ಆ ಅಗಾಧ ವಿದ್ಯುತ್ ಶಕ್ತಿಗೆ ಮೂಲ ಕಾರಣ. ಮುಂದಿನ ಹಂತ ಮಿಂಚಿನ ಹೊಡೆತ. ವಾತಾವರಣದ ನೈಸರ್ಗಿಕ ನಿರೋಧಕವನ್ನು ಈ ಶಕ್ತಿ ಮೀರಿದಾಗ ಏನಾಗುತ್ತೆ ಅಂತ ನೋಡೋಣ. ಸಾಮಾನ್ಯವಾಗಿ ನಮ್ಮ ಭೂಮಿಯ ವಾತಾವರಣ ನೈಸರ್ಗಿಕವಾಗಿ ಒಂದು ಉತ್ತಮ ವಿದ್ಯುತ್ ನಿರೋಧಕವಾಗಿ ಅಂದ್ರೆ ಇನ್ಸುಲೇಟರ್ ಆಗಿ ಕೆಲಸ ಮಾಡುತ್ತೆ. ಅದು ಸುಲಭವಾಗಿ ವಿದ್ಯುತ್ ಹರಿಯಲು ಬಿಡುವುದಿಲ್ಲ. ಆದರೆ ಮೋಡದ ಒಳಗೆ ಈ ಚಾರ್ಜ್ ಸೆಪರೇಷನ್ನಿಂದ ಸೃಷ್ಟಿಯಾಗುವ ಶಕ್ತಿ ಎಷ್ಟಿರುತ್ತೆ ಅಂದ್ರೆ, ಅದು ವಾತಾವರಣದ ನಿರೋಧಕ ಸಾಮರ್ಥ್ಯವನ್ನು ಮೀರಿದಾಗ ವಿದ್ಯುತ್ ವಿಸರ್ಜನೆ ಆಗ್ಲೇಬೇಕು. ಬಹುಪಾಲು ವಿದ್ಯುತ್ ವಿಸರ್ಜನೆಗಳು ಮೋಡದ ಒಳಗೆಯೇ ನಡೆದು ಹೋಗ್ತವೆ. ಇದನ್ನ ಇಂಟ್ರಾಕ್ಲೌಡ್ ಫ್ಲ್ಯಾಶ್ ಅಂತಾರೆ. ಆದರೆ ನಮಗೆ ಹೆಚ್ಚು ಅಪಾಯಕಾರಿ ಅಂದ್ರೆ ಮೋಡದಿಂದ ಭೂಮಿಗೆ ಬರುವ ಮಿಂಚು. ಇದು ಮೋಡದ ತಳಭಾಗವನ್ನು ಭೇದಿಸಿಕೊಂಡು ನೇರವಾಗಿ ನಮ್ಮ ಭೂಮಿಯ ಮೇಲ್ಮೈಗೆ ಬಡಿಯುತ್ತದೆ. ಮಿಂಚು ಭೂಮಿಗೆ ಹೇಗೆ ಅಪ್ಪಳಿಸುತ್ತೆ ಅನ್ನೋ ಭೌತಿಕ ಪ್ರಕ್ರಿಯೆ ನಿಜಕ್ಕೂ ಅದ್ಭುತ. ಮೋಡದ ಕೆಳಭಾಗದಲ್ಲಿರುವ ಭಾರೀ ಋಣಾತ್ಮಕ ಆವೇಶ ತನ್ನ ಕೆಳಗಿರುವ ಭೂಮಿಯ ಋಣಾತ್ಮಕ ಆವೇಶಗಳನ್ನ ದೂರ ತಳ್ಳುತ್ತೆ.
ಇದರಿಂದ ಆ ಜಾಗದಲ್ಲಿ ಭೂಮಿಯ ಮೇಲ್ಮೈ ಸಂಪೂರ್ಣವಾಗಿ ಧನಾತ್ಮಕವಾಗಿ ಅಂದ್ರೆ ಪಾಸಿಟಿವ್ ಆಗಿ ಚಾರ್ಜ್ ಆಗಿಬಿಡುತ್ತೆ. ಈ ಧನಾತ್ಮಕ ಆವೇಶಗಳು ಎತ್ತರದ ಮರಗಳು, ಟೆಲಿಕಾಂ ಟವರ್ಗಳಂತಹ ವಸ್ತುಗಳ ಮೇಲೆ ಕೇಂದ್ರೀಕೃತವಾಗುತ್ತವೆ. ಕೊನೆಗೆ ಈ ವಿರುದ್ಧ ಆವೇಶಗಳು ಒಂದಕ್ಕೊಂದು ಬಲವಾಗಿ ಆಕರ್ಷಿತಗೊಂಡು ವಾತಾವರಣದ ನಿರೋಧಕವನ್ನ ಭೇದಿಸಿ ಬೃಹತ್ ವಿದ್ಯುತ್ ವಿಸರ್ಜನೆಯಾಗುತ್ತೆ. ಇದನ್ನೇ ನಾವು ಮಿಂಚು ಭೂಮಿಗೆ ಹೊಡೆಯೋದು ಅಂತ ಕರೆಯೋದು. ನಮ್ಮ ಕಣ್ಣಿಗೆ ಕೇವಲ ಒಂದು ಕ್ಷಣ ಹೊಳೆದು ಮರೆಯಾಗುವ ಆ ಒಂದು ಮಿಂಚಿನ ಬೆಳಕಿನ ಹಿಂದೆ ದೊಡ್ಡದೊಂದು ಅಚ್ಚರಿ ಅಡಗಿದೆ. ವಾಸ್ತವದಲ್ಲಿ ಅದು ಕೇವಲ ಒಂದೇ ಒಂದು ಫ್ಲಾಶ್ ಅಲ್ಲ, ಬದಲಾಗಿ ಮೈಕ್ರೋ ಸೆಕೆಂಡ್ಗಳ ಅಂತರದಲ್ಲಿ ಆಕಾಶ ಮತ್ತು ಭೂಮಿಯ ನಡುವೆ ವೇಗವಾಗಿ ಸಂಚರಿಸುವ 3-4 ಪ್ರತ್ಯೇಕ ಸ್ಟ್ರೋಕ್ಗಳ ಸಮೂಹ ಅದು. ಅದು ಎಷ್ಟೊಂದು ವೇಗವಾಗಿ ನಡೆಯುತ್ತೆ ಅಂದರೆ ನಮ್ಮ ಕಣ್ಣಿಗೆ ಅದು ಒಂದೇ ಬೆಳಕಿನ ರೇಖೆಯಂತೆ ಭ್ರಮೆ ಹುಟ್ಟಿಸುತ್ತೆ. ಮಿಂಚಿನ ಬಗ್ಗೆ ಇಷ್ಟು ತಿಳಿದ ಮೇಲೆ ಗುಡುಗಿನ ವಿಜ್ಞಾನ ಅಂದ್ರೆ ಅತಿ ಬಿಸಿಯಾದ ಶಾಕ್ ವೇವ್ ಬಗ್ಗೆಯೂ ಸ್ವಲ್ಪ ಗಮನ ಹರಿಸೋಣ. ಮಿಂಚು ಮತ್ತು ಗುಡುಗು ಎರಡೂ ಒಂದೇ ಘಟನೆಯ ಎರಡು ಮುಖಗಳು. ಮಿಂಚು ಹರಿಯುವಾಗ ಉಂಟಾಗುವ ಆ 30,000 ಡಿಗ್ರಿ ಸೆಲ್ಸಿಯಸ್ನ ಅಗಾಧವಾದ ಶಾಖ ಅದರ ಸುತ್ತಲಿನ ಗಾಳಿಯನ್ನು ಕ್ಷಣಾರ್ಧದಲ್ಲಿ ಅತಿ ಬಿಸಿಯಾದ ಪ್ಲಾಸ್ಮಾ ಆಗಿ ಬದಲಾಯಿಸುತ್ತೆ. ಈ ಹಠಾತ್ ಉಷ್ಣತೆಯಿಂದಾಗಿ ಗಾಳಿಯು ಅತ್ಯಂತ ವೇಗವಾಗಿ ಮತ್ತು ಸ್ಫೋಟಕವಾಗಿ ವಿಸ್ತರಿಸುತ್ತದೆ. ಈ ವಿಸ್ತರಣೆ ವಾತಾವರಣದಲ್ಲಿ ಪ್ರಬಲವಾದ ಶಾಕ್ ವೇವ್ ಅಥವಾ ಶಬ್ದದ ಅಲೆಯಾಗಿ ಹೊರಹೊಮ್ಮುತ್ತದೆ. ಇದೇ ಭೀಕರವಾದ ಶಬ್ದ ನಮಗೆ ಗುಡುಗಿನ ರೂಪದಲ್ಲಿ ಅಪ್ಪಳಿಸೋದು. ಈ ಎಲ್ಲಾ ವಿಚಾರಗಳನ್ನ ನೋಡಿದಾಗ ಒಂದು ಅತ್ಯಂತ ಕುತೂಹಲಕಾರಿ ಪ್ರಶ್ನೆ ನಮ್ಮ ತಲೆಯಲ್ಲಿ ಮೂಡೋದು ಸಹಜ. ವರ್ಷಕ್ಕೆ 4.4 ಶತಕೋಟಿ ಬಾರಿ ಮಿಂಚು ಹೊಡೆಯುತ್ತೆ, ಪ್ರತಿಯೊಂದರಲ್ಲೂ 1.21 ಗಿಗಾವ್ಯಾಟ್ ವಿದ್ಯುತ್ ಇರುತ್ತೆ. ಆದರೂ ಈ ಅನಂತ ಶಕ್ತಿಯನ್ನು ನಾವು ಯಾಕೆ ಬಳಸ್ಕೊಳ್ತಿಲ್ಲ? ಉತ್ತರ ಬಹಳ ಸರಳ, ಆದರೆ ಅಷ್ಟೇ ಕಠಿಣ ಕೂಡ. ಮನುಷ್ಯ ನಿರ್ಮಿಸಿರುವ ಯಾವುದೇ ಬ್ಯಾಟರಿಗಳು, ಜನರೇಟರ್ಗಳು ಅಥವಾ ಪವರ್ ಗ್ರಿಡ್ಗಳಿಗೆ ಕೇವಲ ಒಂದು ಮೈಕ್ರೋಸೆಕೆಂಡ್ನಲ್ಲಿ ಬಂದು ಅಪ್ಪಳಿಸುವ ಇಷ್ಟು ಅಗಾಧವಾದ, ಊಹಿಸಲಾಗದ ಮತ್ತು ಅನಿಯಂತ್ರಿತ ವಿದ್ಯುತ್ತನ್ನು ಹೀರಿಕೊಳ್ಳುವ ಸಾಮರ್ಥ್ಯವೇ ಇಲ್ಲ. ಅದನ್ನು ಹಿಡಿದಿಡಲು ಪ್ರಯತ್ನಿಸಿದ್ರೆ ನಮ್ಮ ತಂತ್ರಜ್ಞಾನವೇ ಸುಟ್ಟು ಕರಕಲಾಗಿ ಹೋಗುತ್ತದೆ. ಪ್ರಕೃತಿಯ ಈ ಅಗಾಧವಾದ ಶಕ್ತಿಯನ್ನು ಅರ್ಥಮಾಡಿಕೊಳ್ಳುವುದು ಸುಲಭ, ಆದರೆ ಅದನ್ನು ಪಳಗಿಸುವುದು ಇಂದಿಗೂ ನಮಗೆ ಅಸಾಧ್ಯವಾದ ಸವಾಲು. ಮುಂದೊಂದು ದಿನ ವಿಜ್ಞಾನ ಈ ಸವಾಲನ್ನು ಗೆಲ್ಲಬಹುದೇ? ಖಂಡಿತ, ಇದು ನಾವು ಯೋಚಿಸಬೇಕಾದ ವಿಷಯ. ಈ ಅದ್ಭುತ ವಿವರಣೆ ಮಿಂಚಿನ ಭೌತಶಾಸ್ತ್ರದ ಬಗ್ಗೆ ಹೊಸ ವಿಚಾರಗಳನ್ನು ತಿಳಿಸಿದೆ ಎಂದು ಭಾವಿಸುತ್ತೇನೆ. ನಮಸ್ಕಾರ.